ಮೆಟ್ರೋ ಕಾಮಗಾರಿಯ ಸಂದರ್ಭದಲ್ಲಿ ಇವತ್ತು ಅವಘಡ ನಡೆದಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಗರ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೆಯುವ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ಇವತ್ತು ಬೆಳಗ್ಗೆ 6 ಗಂಟೆಯ ಸುಮಾರಿಗೆ ಈ ಒಂದು ಕ್ರೇನ್ ಏನಿದೆ ಏಕಾಏಕಿ ತಲೆ ಕೆಳಗಾಗಿ ನಿಲ್ಲುತ್ತೆ. ಸದ್ಯಕ್ಕೆ ಅದನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಕ್ರೇನ್ ಏನಾದರೂ ಬಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಅನಾಹುತ ಆಗಬಹುದು. ಕಂಪ್ಲೀಟ್ ಆಗಿ ಬಿದ್ದಂತಹ ಸಂದರ್ಭದಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೆ ಮೊದಲಿಗೆ ತಲೆ ಕೆಳಗಾಗಿ ನಿಂತಿರುವಂತಹ ಟ್ರೈನ್ ಅನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಇನ್ನೆರಡು ಟ್ರೈನ್ಗಳ ಮೂಲಕ ಅದಕ್ಕೆ 10 ಟನ್ ಇರುವಂತಹ ವೈಟಿಂಗ್ ಕಲ್ಲಿನ ಮೂಲಕ ಅದನ್ನು ಆ ಒಂದು ಕಲ್ಲನ್ನು ಏನಿದೆ ತಲೆ ಕೆಳಗಾಗಿ ನಿಂತಿರುವಂತಹ ಕ್ರೇನ್ ನ ಮತ್ತೊಂದು ತುದಿಗೆ ಹಾಕಿ ಸರಿದೂಗಿಸುವಂತಹ ಒಂದು ಕೆಲಸವನ್ನು ಇದೀಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುತ್ತಲೂ ಕೂಡ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ. ಮೆಟ್ರೋ ಕ್ರೇನ್ ಈ ಒಂದು ದುರಂತ ನಡೆದಂತಹ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾರು ಕೂಡ ಈ ಒಂದು ಜಾಗದಲ್ಲಿ ಓಡಾಟ ಮಾಡ್ತಾ ಇರಲಿಲ್ಲ. ಇದರಿಂದ ದೊಡ್ಡ ಅನಾಹುತ ತಪ್ಪಿತ್ತು. ಯಾಕಂದ್ರೆ ಈ ಒಂದು ರಸ್ತೆ ಏನಿದೆ ನಿತ್ಯವೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುವಂತಹ ರಸ್ತೆ. ಬೆಲ್ಲಂದೂರು ಆಗಿರ್ಬೋದು, HSR ಲೇಔಟ್ ಆಗಿರ್ಬೋದು, ಸರ್ಜಾಪುರ ಆಗಿರ್ಬೋದು, ಔಟರ್ ರಿಂಗ್ ರೋಡ್ ಸೇರಿದಂತೆ ಪ್ರಮುಖ ರಸ್ತೆಗಳಿಗೆ ಕನೆಕ್ಟ್ ಆಗುವಂತಹ ರಸ್ತೆ ಆಗಿರೋದ್ರಿಂದ ಜೊತೆಗೆ ಪ್ರಮುಖ ರಸ್ತೆಯಲ್ಲಿ ಹೊಂದಿಕೊಂಡಂತೆ ಮೆಟ್ರೋ ಕಾಮಗಾರಿ ಕೂಡ ನಡೀತಾ ಇರೋದ್ರಿಂದ ಯಾವುದೇ ಒಂದು ಅನಾಹುತ ಆದಂತಹ ಸಂದರ್ಭದಲ್ಲಿ ಅದರ ಎಫೆಕ್ಟ್ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಸುತ್ತಮುತ್ತಲ ಜನರಿಗೆ ಕೂಡ ಆಗ್ತದೆ. ಬಟ್ ಈ ಒಂದು ಮೆಟ್ರೋ ಕ್ರೇನ್ ದುರಂತ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಯಾರು ಕೂಡ ಓಡಾಟ ಮಾಡದಂತಹ ಪರಿಣಾಮ ಅದೃಷ್ಟವಶಾತ್ ಘೋರ ದುರಂತ ಇವತ್ತು ತಪ್ಪಿರುವಂತದ್ದು. ಸದ್ಯಕ್ಕೆ ಆ ಒಂದು ಕ್ರೇನ್ ಅನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸರಿದೂಗಿದಂತಹ ನಂತರ ಅದನ್ನು ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದೇ ಜಾಗದಲ್ಲಿ ನಿತ್ಯ ಕೂಡ ವಾಹನಗಳು ಓಡಾಟ ಆಗಿರ್ಬೋದು ಅಥವಾ ಜನರು ಓಡಾಟ ಇರುತ್ತೆ. ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಕೂಡ ಇದೆ. ಇಂತಹ ಜಾಗದಲ್ಲಿ ಅವಘಡ ನಡೆದಿರೋದ್ರಿಂದ ಸಹಜವಾಗಿ ಇಲ್ಲಿ ಜನರು ಕೂಡ ಆತಂಕಕ್ಕೀಡಾಗಿದ್ದಾರೆ. ಏನಾಗಿದೆ ಅನ್ನೋದನ್ನ ಕುತೂಹಲದಿಂದ ಸುತ್ತಮುತ್ತಲ ಜನರು ಕೂಡ ಬಂದು ನೋಡ್ತಾ ಇದ್ದಾರೆ. ಇನ್ನು ಮೇಲ್ಗಡೆ ಫ್ಲೈಓವರ್ನಲ್ಲೂ ಕೂಡ ವಾಹನ ಸಂಚಾರರು ತಮ್ಮ ವಾಹನವನ್ನು ನಿಲ್ಲಿಸಿ ಏನಾಗಿದೆ ಅಂತ ತಮ್ಮ ವಾಹನವನ್ನು ಫ್ಲೈಓವರ್ನಲ್ಲಿ ನಿಲ್ಲಿಸಿ ನೋಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಸದ್ಯಕ್ಕೆ ಅದನ್ನು ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡುವಂತಹ ಒಂದು ಕೆಲಸವನ್ನು ಇದೀಗ HSR ಪೊಲೀಸರು ಮಾಡಿದ್ದಾರೆ. ಇನ್ನು ಮತ್ತೊಂದು ದೃಶ್ಯ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ಈಗ ಆ ಒಂದು ಕ್ರೇನ್ ಅನ್ನು ಕಾರ್ಯಾಚರಣೆ ನಡೀತಾ ಇದೆ ಅಂತ. ಈಗ ಇಬ್ಬರು ಸಿಬ್ಬಂದಿ ಮೊದಲಿಗೆ ಆ ಒಂದು ತಲೆ ಕೆಳಗಾಗಿರುವಂತಹ ಕ್ರೇನ್ ಏನಿದೆ ಅದಕ್ಕೆ ಇನ್ನೊಂದು ಕ್ರೇನ್ ನ ವೇಟಿಂಗ್ ನ ಕನೆಕ್ಟಿವ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕ್ರೇನ್ ಸರಿಸುಮಾರು 10 ಟನ್ಗಳ 10ಕ್ಕೂ ಅಧಿಕ ವೇಟೆಡ್ ಕಲ್ಲುಗಳಿದೆ. ಅದನ್ನು ಈ ಒಂದು ಕ್ರೇನ್ ಏನಿದೆ ಅದಕ್ಕೆ ಕನೆಕ್ಟಿವ್ ಮಾಡಿ ನಂತರ ಅದನ್ನು ಕೆಳಗಿಳಿಸಲಾಗುತ್ತೆ. ಕೆಳಗಿಳಿಸಿದ ನಂತರ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುತ್ತಲೂ ಕೂಡ ಈ ಒಂದು ರಸ್ತೆ ಆಗಿರ್ಬೋದು, ಇದಕ್ಕೆ ಕನೆಕ್ಟ್ ಆಗಿರುವಂತಹ ರಸ್ತೆಗಳಲ್ಲಿ ವಾಹನ ಸಂಚಾರ ಕೂಡ ನಿಷೇಧ ಹೇರಲಾಗಿದೆ. ಈ ಒಂದು ರಸ್ತೆಯಲ್ಲಿ ಜನರ ಓಡಾಟಕ್ಕೂ ಕೂಡ ಸದ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಯಾಕಂದ್ರೆ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ ತಲೆ ಕೆಳಗಾಗಿರುವಂತಹ ಕ್ರೇನ್ ನ ಜೊತೆಗೆ ಸಪೋರ್ಟಿವ್ ಆಗಿ ಇನ್ನೆರಡು ಕ್ರೇನ್ಗಳಿದೆ. ಇದೇ ಕಾರಣಕ್ಕೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಎಲ್ಲಾ ರೀತಿಯ ಭದ್ರತೆಯನ್ನು ಕೈಗೊಂಡು ಇದೀಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೆಟ್ರೋ ಕಾಮಗಾರಿಯ ಸಂದರ್ಭದಲ್ಲಿ ಇವತ್ತು ಅವಘಡ ನಡೆದಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಗರ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೆಯುವ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ಇವತ್ತು ಬೆಳಗ್ಗೆ 6 ಗಂಟೆಯ ಸುಮಾರಿಗೆ ಈ ಒಂದು ಕ್ರೇನ್ ಏನಿದೆ ಏಕಾಏಕಿ ತಲೆ ಕೆಳಗಾಗಿ ನಿಲ್ಲುತ್ತೆ. ಸದ್ಯಕ್ಕೆ ಅದನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಕ್ರೇನ್ ಏನಾದರೂ ಬಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಅನಾಹುತ ಆಗಬಹುದು. ಕಂಪ್ಲೀಟ್ ಆಗಿ ಬಿದ್ದಂತಹ ಸಂದರ್ಭದಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೆ ಮೊದಲಿಗೆ ತಲೆ ಕೆಳಗಾಗಿ ನಿಂತಿರುವಂತಹ ಟ್ರೈನ್ ಅನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಇನ್ನೆರಡು ಟ್ರೈನ್ಗಳ ಮೂಲಕ ಅದಕ್ಕೆ 10 ಟನ್ ಇರುವಂತಹ ವೈಟಿಂಗ್ ಕಲ್ಲಿನ ಮೂಲಕ ಅದನ್ನು ಆ ಒಂದು ಕಲ್ಲನ್ನು ಏನಿದೆ ತಲೆ ಕೆಳಗಾಗಿ ನಿಂತಿರುವಂತಹ ಕ್ರೇನ್ ನ ಮತ್ತೊಂದು ತುದಿಗೆ ಹಾಕಿ ಸರಿದೂಗಿಸುವಂತಹ ಒಂದು ಕೆಲಸವನ್ನು ಇದೀಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುತ್ತಲೂ ಕೂಡ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ. ಮೆಟ್ರೋ ಕ್ರೇನ್ ಈ ಒಂದು ದುರಂತ ನಡೆದಂತಹ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾರು ಕೂಡ ಈ ಒಂದು ಜಾಗದಲ್ಲಿ ಓಡಾಟ ಮಾಡ್ತಾ ಇರಲಿಲ್ಲ. ಇದರಿಂದ ದೊಡ್ಡ ಅನಾಹುತ ತಪ್ಪಿತ್ತು. ಯಾಕಂದ್ರೆ ಈ ಒಂದು ರಸ್ತೆ ಏನಿದೆ ನಿತ್ಯವೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುವಂತಹ ರಸ್ತೆ. ಬೆಲ್ಲಂದೂರು ಆಗಿರ್ಬೋದು, HSR ಲೇಔಟ್ ಆಗಿರ್ಬೋದು, ಸರ್ಜಾಪುರ ಆಗಿರ್ಬೋದು, ಔಟರ್ ರಿಂಗ್ ರೋಡ್ ಸೇರಿದಂತೆ ಪ್ರಮುಖ ರಸ್ತೆಗಳಿಗೆ ಕನೆಕ್ಟ್ ಆಗುವಂತಹ ರಸ್ತೆ ಆಗಿರೋದ್ರಿಂದ ಜೊತೆಗೆ ಪ್ರಮುಖ ರಸ್ತೆಯಲ್ಲಿ ಹೊಂದಿಕೊಂಡಂತೆ ಮೆಟ್ರೋ ಕಾಮಗಾರಿ ಕೂಡ ನಡೀತಾ ಇರೋದ್ರಿಂದ ಯಾವುದೇ ಒಂದು ಅನಾಹುತ ಆದಂತಹ ಸಂದರ್ಭದಲ್ಲಿ ಅದರ ಎಫೆಕ್ಟ್ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಸುತ್ತಮುತ್ತಲ ಜನರಿಗೆ ಕೂಡ ಆಗ್ತದೆ. ಬಟ್ ಈ ಒಂದು ಮೆಟ್ರೋ ಕ್ರೇನ್ ದುರಂತ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಯಾರು ಕೂಡ ಓಡಾಟ ಮಾಡದಂತಹ ಪರಿಣಾಮ
ಅದೃಷ್ಟವಶಾತ್ ಘೋರ ದುರಂತ ಇವತ್ತು ತಪ್ಪಿರುವಂಥದ್ದು. ಸದ್ಯಕ್ಕೆ ಆ ಒಂದು ಕ್ರೇನ್ ಅನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸರಿದೂಗಿದಂತಹ ನಂತರ ಅದನ್ನು ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದೇ ಜಾಗದಲ್ಲಿ ನಿತ್ಯ ಕೂಡ ವಾಹನಗಳು ಓಡಾಟ ಆಗಿರ್ಬೋದು ಅಥವಾ ಜನರು ಓಡಾಟ ಇರುತ್ತೆ. ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಕೂಡ ಇದೆ. ಇಂತಹ ಜಾಗದಲ್ಲಿ ಅವಘಡ ನಡೆದಿರೋದ್ರಿಂದ ಸಹಜವಾಗಿ ಇಲ್ಲಿ ಜನರು ಕೂಡ ಆತಂಕಕ್ಕೀಡಾಗಿದ್ದಾರೆ. ಏನಾಗಿದೆ ಅನ್ನೋದನ್ನ ಕುತೂಹಲದಿಂದ ಸುತ್ತಮುತ್ತಲ ಜನರು ಕೂಡ ಬಂದು ನೋಡ್ತಾ ಇದ್ದಾರೆ. ಇನ್ನು ಮೇಲ್ಗಡೆ ಫ್ಲೈಓವರ್ನಲ್ಲೂ ಕೂಡ ವಾಹನ ಸಂಚಾರರು ತಮ್ಮ ವಾಹನವನ್ನು ನಿಲ್ಲಿಸಿ ಏನಾಗಿದೆ ಅಂತ ತಮ್ಮ ವಾಹನವನ್ನು ಫ್ಲೈಓವರ್ನಲ್ಲಿ ನಿಲ್ಲಿಸಿ ನೋಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಸದ್ಯಕ್ಕೆ ಅದನ್ನು ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡುವಂತಹ ಒಂದು ಕೆಲಸವನ್ನು ಇದೀಗ HSR ಪೊಲೀಸರು ಮಾಡಿದ್ದಾರೆ. ಇನ್ನು ಮತ್ತೊಂದು ದೃಶ್ಯ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ಈಗ ಆ ಒಂದು ಕ್ರೇನ್ ಅನ್ನು ಕಾರ್ಯಾಚರಣೆ ನಡೀತಾ ಇದೆ ಅಂತ. ಈಗ ಇಬ್ಬರು ಸಿಬ್ಬಂದಿ ಮೊದಲಿಗೆ ಆ ಒಂದು ತಲೆಕೆಳಗಾಗಿರುವಂತಹ ಕ್ರೇನ್ ಏನಿದೆ ಅದಕ್ಕೆ ಇನ್ನೊಂದು ಕ್ರೇನ್ನ ವೇಟಿಂಗ್ನ ಕನೆಕ್ಟಿವ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕ್ರೇನ್ ಸರಿಸುಮಾರು 10 ಟನ್ಗಳ 10ಕ್ಕೂ ಅಧಿಕ ವೇಟೆಡ್ ಕಲ್ಲುಗಳಿದೆ. ಅದನ್ನು ಈ ಒಂದು ಕ್ರೇನ್ ಏನಿದೆ ಅದಕ್ಕೆ ಕನೆಕ್ಟಿವ್ ಮಾಡಿ ನಂತರ ಅದನ್ನು ಕೆಳಗಿಳಿಸಲಾಗುತ್ತೆ. ಕೆಳಗಿಳಿಸಿದ ನಂತರ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುತ್ತಲೂ ಕೂಡ ಈ ಒಂದು ರಸ್ತೆ ಆಗಿರ್ಬೋದು ಇದಕ್ಕೆ ಕನೆಕ್ಟ್ ಆಗಿರುವಂತಹ ರಸ್ತೆಗಳಿಗೆ ವಾಹನ ಸಂಚಾರ ಕೂಡ ನಿಷೇಧ ಹೇರಲಾಗಿದೆ. ಈ ಒಂದು ರಸ್ತೆಯಲ್ಲಿ ಜನರ ಓಡಾಟಕ್ಕೂ ಕೂಡ ಸದ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಯಾಕಂದ್ರೆ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ ತಲೆಕೆಳಗಾಗಿರುವಂತಹ ಕ್ರೇನ್ನ ಜೊತೆಗೆ ಸಪೋರ್ಟಿವ್ ಆಗಿ 2 ಕ್ರೇನ್ಗಳಿದೆ. ಇದೇ ಕಾರಣಕ್ಕೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಎಲ್ಲಾ ರೀತಿಯ ಭದ್ರತೆಯನ್ನು ಕೈಗೊಂಡು ಇದೀಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೆಟ್ರೋ ಕಾಮಗಾರಿಯ ಸಂದರ್ಭದಲ್ಲಿ ಇವತ್ತು ಅವಘಡ ನಡೆದಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಗರ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೆಯುವ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ಇವತ್ತು ಬೆಳಗ್ಗೆ 6 ಗಂಟೆಯ ಸುಮಾರಿಗೆ ಈ ಒಂದು ಕ್ರೇನ್ ಏನಿದೆ ಏಕಾಏಕಿ ತಲೆ ಕೆಳಗಾಗಿ ನಿಲ್ಲುತ್ತೆ. ಸದ್ಯಕ್ಕೆ ಅದನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಕ್ರೇನ್ ಏನಾದರೂ ಬಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಅನಾಹುತ ಆಗಬಹುದು. ಕಂಪ್ಲೀಟ್ ಆಗಿ ಬಿದ್ದಂತಹ ಸಂದರ್ಭದಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೆ ಮೊದಲಿಗೆ ತಲೆ ಕೆಳಗಾಗಿ ನಿಂತಿರುವಂತಹ ಟ್ರೈನ್ ಅನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ 2 ಟ್ರೈನ್ಗಳ ಮೂಲಕ ಅದಕ್ಕೆ 10 ಟನ್ ಇರುವಂತಹ ವೈಟಿಂಗ್ ಕಲ್ಲಿನ ಮೂಲಕ ಅದನ್ನು ಆ ಒಂದು ಕಲ್ಲನ್ನು ಏನಿದೆ ತಲೆ ಕೆಳಗಾಗಿ ನಿಂತಿರುವಂತಹ ಕ್ರೇನ್ನ ಮತ್ತೊಂದು ತುದಿಗೆ ಹಾಕಿ ಸರಿದೂಗಿಸುವಂತಹ ಒಂದು ಕೆಲಸವನ್ನು ಇದೀಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುತ್ತಲೂ ಕೂಡ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ. ಮೆಟ್ರೋ ಕ್ರೇನ್ ಈ ಒಂದು ದುರಂತ ನಡೆದಂತಹ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾರು ಕೂಡ ಈ ಒಂದು ಜಾಗದಲ್ಲಿ ಓಡಾಟ ಮಾಡ್ತಾ ಇರಲಿಲ್ಲ. ಇದರಿಂದ ದೊಡ್ಡ ಅನಾಹುತ ತಪ್ಪಿತ್ತು. ಯಾಕಂದ್ರೆ ಈ ಒಂದು ರಸ್ತೆ ಏನಿದೆ ನಿತ್ಯವೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುವಂತಹ ರಸ್ತೆ. ಬೆಳ್ಳಂದೂರು ಆಗಿರ್ಬೋದು, HSR ಲೇಔಟ್ ಆಗಿರ್ಬೋದು, ಸರ್ಜಾಪುರ ಆಗಿರ್ಬೋದು, ಔಟರ್ ರಿಂಗ್ ರೋಡ್ ಸೇರಿದಂತೆ ಪ್ರಮುಖ ರಸ್ತೆಗಳಿಗೆ ಕನೆಕ್ಟ್ ಆಗುವಂತಹ ರಸ್ತೆ ಆಗಿರೋದ್ರಿಂದ ಜೊತೆಗೆ ಪ್ರಮುಖ ರಸ್ತೆಯಲ್ಲಿ ಹೊಂದಿಕೊಂಡಂತೆ ಮೆಟ್ರೋ ಕಾಮಗಾರಿ ಕೂಡ ನಡೀತಾ ಇರೋದ್ರಿಂದ ಯಾವುದೇ ಒಂದು ಅನಾಹುತ ಆದಂತಹ ಸಂದರ್ಭದಲ್ಲಿ ಅದರ ಎಫೆಕ್ಟ್ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಸುತ್ತಮುತ್ತಲ ಜನರಿಗೆ ಕೂಡ ಆಗ್ತದೆ. ಬಟ್ ಈ ಒಂದು ಮೆಟ್ರೋ ಕ್ರೇನ್ ದುರಂತ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಯಾರು ಕೂಡ ಓಡಾಟ ಮಾಡದಂತಹ ಪರಿಣಾಮ ಅದೃಷ್ಟವಶಾತ್ ಘೋರ ದುರಂತ ಇವತ್ತು ತಪ್ಪಿರುವಂತದ್ದು. ಸದ್ಯಕ್ಕೆ ಆ ಒಂದು ಕ್ರೇನ್ ಅನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸರಿದೂಗಿದಂತಹ ನಂತರ ಅದನ್ನು ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದೇ ಜಾಗದಲ್ಲಿ ನಿತ್ಯ ಕೂಡ ವಾಹನಗಳು ಓಡಾಟ ಆಗಿರ್ಬೋದು ಅಥವಾ ಜನರು ಓಡಾಟ ಇರುತ್ತೆ. ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಕೂಡ ಇದೆ. ಇಂತಹ ಜಾಗದಲ್ಲಿ ಅವಘಡ ನಡೆದಿರೋದ್ರಿಂದ ಸಹಜವಾಗಿ ಇಲ್ಲಿ ಜನರು ಕೂಡ ಆತಂಕಕ್ಕೀಡಾಗಿದ್ದಾರೆ. ಏನಾಗಿದೆ ಅನ್ನೋದನ್ನ ಕುತೂಹಲದಿಂದ ಸುತ್ತಮುತ್ತಲ ಜನರು ಕೂಡ ಬಂದು ನೋಡ್ತಾ ಇದ್ದಾರೆ. ಇನ್ನು ಮೇಲ್ಗಡೆ ಫ್ಲೈಓವರ್ನಲ್ಲೂ ಕೂಡ ವಾಹನ ಸಂಚಾರರು ತಮ್ಮ ವಾಹನವನ್ನು ನಿಲ್ಲಿಸಿ ಏನಾಗಿದೆ ಅಂತ ತಮ್ಮ ವಾಹನವನ್ನು ಫ್ಲೈಓವರ್ನಲ್ಲಿ ನಿಲ್ಲಿಸಿ ನೋಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಸದ್ಯಕ್ಕೆ ಅದನ್ನು ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡುವಂತಹ ಒಂದು ಕೆಲಸವನ್ನು ಇದೀಗ HSR ಪೊಲೀಸರು ಮಾಡಿದ್ದಾರೆ. ಇನ್ನು ಮತ್ತೊಂದು ದೃಶ್ಯ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ಈಗ ಆ ಒಂದು ಕ್ರೇನ್ ಅನ್ನು ಕಾರ್ಯಾಚರಣೆ ನಡೀತಾ ಇದೆ ಅಂತ. ಈಗ ಇಬ್ಬರು ಸಿಬ್ಬಂದಿ ಮೊದಲಿಗೆ ಆ ಒಂದು ತಲೆ ಕೆಳಗಾಗಿರುವಂತಹ ಕ್ರೇನ್ ಏನಿದೆ ಅದಕ್ಕೆ ಇನ್ನೊಂದು ಕ್ರೇನ್ನ ವೇಟಿಂಗ್ನ ಕನೆಕ್ಟಿವ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕ್ರೇನ್ ಸರಿಸುಮಾರು 10 ಟನ್ಗಳ 10ಕ್ಕೂ ಅಧಿಕ ವೇಟೆಡ್ ಕಲ್ಲುಗಳಿದೆ. ಅದನ್ನು ಈ ಒಂದು ಕ್ರೇನ್ ಏನಿದೆ ಅದಕ್ಕೆ ಕನೆಕ್ಟಿವ್ ಮಾಡಿ ನಂತರ ಅದನ್ನು ಕೆಳಗಿಳಿಸಲಾಗುತ್ತೆ. ಕೆಳಗಿಳಿಸಿದ ನಂತರ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುತ್ತಲೂ ಕೂಡ
ಈ ಒಂದು ರಸ್ತೆ ಆಗಿರ್ಬೋದು, ಇದಕ್ಕೆ ಕನೆಕ್ಟ್ ಆಗಿರುವಂತಹ ರಸ್ತೆಗಳಲ್ಲಿ ವಾಹನ ಸಂಚಾರ ಕೂಡ ನಿಷೇಧ ಹೇರಲಾಗಿದೆ. ಈ ಒಂದು ರಸ್ತೆಯಲ್ಲಿ ಜನರ ಓಡಾಟಕ್ಕೂ ಕೂಡ ಸದ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಯಾಕಂದ್ರೆ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ ತಲೆಕೆಳಗಾಗಿರುವಂತಹ ಕ್ರೇನ್ನ ಜೊತೆಗೆ ಸಪೋರ್ಟಿವ್ ಆಗಿ ಇನ್ನೆರಡು ಕ್ರೇನ್ಗಳಿದೆ. ಇದೇ ಕಾರಣಕ್ಕೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಎಲ್ಲಾ ರೀತಿಯ ಭದ್ರತೆಯನ್ನು ಕೈಗೊಂಡು ಇದೀಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.